ಆಕರ್ಷ್ ಅನುಷ್ಕಾಗೆ ಕರೆ ಮಾಡಿ ತಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದು ಅದಕ್ಕಾಗಿ ಅವಳನ್ನು ಹುಡುಕಲು ನಾನು ಇಲ್ಲೇ ಇರಬೇಕು. ನಾನು ದುಬೈಗೆ ಹೋಗುವುದಿಲ್ಲ. ಹೇಗಾದರೂ ಮಾಡಿ ದುಬೈ ಪ್ರಾಜೆಕ್ಟ್ನಿಂದ ನನ್ನ ಹೆಸರನ್ನು ತೆಗೆಯುವಂತೆ ಮಾಡಿ ಅತ್ತಿಗೆ ಎಂದು ಅಂಗಲಾಚಲು, ಸರಿ ಆಯಿತು, ನಾನು ನಿಮ್ಮ ಅಣ್ಣನ ಹತ್ತಿರ ಈ ವಿಚಾರ ಹೇಳುತ್ತೇನೆ ಬಿಡು ಎನ್ನುತ್ತಲೇ ಅನುಷ್ಕಾ, ಅಯ್ಯೋ ಅತ್ತಿಗೆ, ನೀವು ಈಗಷ್ಟೇ ಚಿಗುರುತ್ತಿರುವ ನಮ್ಮ ಪ್ರೀತಿಯನ್ನು ಚಿವುಟಲು ಹೊರಟಿದ್ದೀರಲ್ಲ, ಪ್ಲೀಸ್ ಈ ವಿಚಾರವನ್ನು ಯಾರಿಗೂ ಹೇಳಬಾರದು ಎಂದು ಹೇಳುತ್ತಾನೆ. ಅಯ್ಯೋ ಅಕ್ಕು, ಇದೆಲ್ಲ ಸರಿಯೇ, ನೀನು ಪ್ರೀತಿಸುವ ವಿಚಾರ ತಿಳಿದರೆ ನಿನ್ನ ಅಣ್ಣನಿಗೂ ಖುಷಿಯಾಗುತ್ತದೆ ಅಲ್ಲವೇ, ಯಾಕೆ ಬೇಡ ಅಂತಿದ್ದೀಯಾ ಎಂದರೆ ಆಕರ್ಷ್ ಹೇಳುತ್ತಾನೆ, ಅತ್ತಿಗೆ ನೀವು ಅಣ್ಣನಿಗೆ ಈಗಲೇ ಈ ವಿಚಾರವನ್ನು ಹೇಳಬೇಡಿ. ಏನು ಅಂದರೆ ನನ್ನ ಹುಡುಗಿ ಸ್ನ್ಯಾಚರ್ ಎಂದಾಗ ಅವಳ ಮಾತಿಗೆ ಅನುಷ್ಕಾಗೆ ಏನು ಹೇಳುವುದು ಅರ್ಥವಾಗುವುದಿಲ್ಲ. ಏನು ಕಳ್ಳಿನ, ನಿಜ ಹೇಳ್ತಿದ್ಯಾ ತಾನೇ ಅಕ್ಕು? ಅದು ಹೇಗೋ ನಿನಗೆ ಕಳ್ಳಿಯ ಮೇಲೆ ಇಷ್ಟೊಂದು ಲವ್ ಆಗೋಕ್ಕೆ ಸಾಧ್ಯ? ಅದು ಹೇಗೆ ಲವ್ ಆಯಿತು ಅಂತ ಹೇಳು ಎಂದರೆ ಅನುಷ್ಕಾ ಮಾತಿಗೆ ಆಕರ್ಷ್, ಪ್ಲೀಸ್ ಅತ್ತಿಗೆ, ನೀವು ಈ ರೀತಿಯೆಲ್ಲ ಕಳ್ಳಿ ಅಂತೆಲ್ಲ ಅನ್ಬೇಡಿ, ನನಗೆ ಸಿಟ್ಟು ಬರುತ್ತೆ. ನಿಮಗೆ ಹೆಚ್ಚು ಪಾರ್ಟ್ನರ್ ಆಗಿರೋದು ಅವಳೇ ನಿನ್ನ ಮುಂದಿನ ಜೀವನದಲ್ಲಿ. ಅವಳನ್ನು ಪ್ರೀತಿಯಿಂದ ಮಿಸ್ ಜುಮ್ಕಿ ಎಂದಿದ್ದ. ಅವನ ಮಾತಿಗೆ ತಲೆ ಕೆಚ್ಚಿಕೊಳ್ಳುವಂತೆ ಅನಿಸುತ್ತಿತ್ತು ಅನುಷ್ಕಾಗೆ. ಸರಿ ನಾನು ಹಾಗೆಲ್ಲ ಅನ್ನಲ್ಲ, ಆದರೆ ಒಂದು ಹೇಳು, ನಿನಗೆ ಹೇಗೆ ಲವ್ ಆಯಿತು ಅಂತ? ಆಗುತ್ತೆ ಅತ್ತಿಗೆ, ಯಾಕಾಗೋದಿಲ್ಲ, ಕಳ್ಳಿ ಅಂತ ಪ್ರೀತಿ ಆಗಬಾರ್ದು ಅಂತ ಇದೆಯಾ? ನೋಡಿ, ನೀವು ಸೀದಾ ಸಾದಾ ಮುದ್ದಾಗಿ ಮಾತಾಡೋ ಗೊಂಬೆ ಹಂಗಿರೋ ಅತ್ತಿಗೆ ನೀವು. ಆ ರಾಕ್ಷಸನಂಗೆ ಕೂಗಾಡೋ ಡೆವಿಲ್ ಥರ ಲುಕ್ ಕೊಡೋ ಕಲ್ಲಿಗೂ ಥರ ಒಂಚೂರು ಫೀಲಿಂಗ್ಸೇ ಇಲ್ದಿರೋ ಮನುಷ್ಯನ ಪ್ರೀತಿ ಮಾಡಿಲ್ವಾ ನೀವು? ನನ್ನ ಅಣ್ಣನನ್ನು ಪ್ರೀತಿ ಮಾಡಿಲ್ವಾ? ಹಾಗೆ ಅತ್ತಿಗೆ, ಈ ಪ್ರೀತಿ ಮಾಡೋದಕ್ಕೆ ಯಾವುದೇ ಕೆಲಸ ಬಣ್ಣ ಅಂತೆಲ್ಲ ಇಲ್ಲ, ಅದಕ್ಕೆ ಅಲ್ವಾ ಪ್ರೀತಿ ಕುರುಡು ಅನ್ನೋದು. ನೀವೇ ಹೇಳಿ, ಇವಾಗ ನನ್ನ ದುಬೈ ಟ್ರಿಪ್ಪಿಂದ ಉಳಿಸ್ತೀರಾ ಇಲ್ವಾ? ಇನ್ನೊಂದು ವಿಚಾರ ಗೊತ್ತಾ, ನಿಮ್ಮನ್ನು ಮಾಡೆಲ್ ಇಂಡಿಯಾ ಶೋಗೆ ಸೆಲೆಕ್ಟ್ ಮಾಡಿರೋ ಲೆಟರ್ನ ನಿಮಗೆ ನೀಡಿದ್ದಕ್ಕೇ ನನ್ನನ್ನು ಅಣ್ಣ ದುಬೈಗೆ ಕಳಿಸ್ತಾ ಇರೋದು ಗೊತ್ತಾ ಎಂದು ಗೋಳಾಡಲು, ಅವನು ಗೊಳೋ ಎಂದು ಅಳುವ ಸದ್ದನ್ನು ಕೇಳುತ್ತಲೇ ಅನುಷ್ಕಾ ಮನಸ್ಸು ಕರಗಿತು. ಅಯ್ಯೋ ಆಯಿತು, ಸರಿ ನೀನು ಹೀಗೆಲ್ಲ ಆಳ್ಬೇಡ, ನಾನು ನಿನ್ನ ಅಣ್ಣನ ಹತ್ರ ಈ ವಿಚಾರ ಮಾತಾಡ್ತೀನಿ ಎಂದು ಸಮಾಧಾನ ಮಾಡಿ ಕಾಲ್ ಕಟ್ ಮಾಡಿದ್ದಳು. ಆಕರ್ಷ್ಗೆ ಅಷ್ಟರಲ್ಲಿ ಮತ್ತೊಂದು ಕರೆ ಬಂದಿತ್ತು. ಅದೇ ನಿನ್ನೆ ಹೋಟೆಲ್ ಒಂದರಲ್ಲಿ ದುಡ್ಡಿಗೆ ಬದಲಾಗಿ ತನ್ನ ಬ್ರಾಸ್ಲೆಟ್ ಅಡವಿಟ್ಟು ಬಂದಿದ್ದ ಕಾರಣಕ್ಕೆ ಅವನು ಕರೆದಿದ್ದರು. ಸರಿ ಆಯಿತು, ನಾನು ಬರ್ತೀನಿ, ನೀವು ವರಿ ಮಾಡಬೇಡಿ ಎಂದು ಹೇಳಿ ಹೋಟೆಲ್ಗೆ ಹೊರಟಿದ್ದ. ಈ ಕಡೆ ಅನುಷ್ಕಾ ಆಕರ್ಷ್ ಹೇಳಿದ್ದ ಮಾತು ನೆನಪು ಮಾಡಿಕೊಳ್ಳುತ್ತಿದ್ದಳು. ಹೌದು, ರಾಘವ್ ಎಷ್ಟು ಹ್ಯಾಂಡ್ಸಮ್, ಎಷ್ಟು ಹೌದೋ ಅಷ್ಟೇ ಕಿರಾತಕ ಕೂಡ ಹೌದು. ನಿಜ, ಅವನನ್ನು ಎದುರು ಹಾಕಿಕೊಳ್ಳಲು ಫ್ಯಾಷನ್ ಪ್ರಪಂಚವೇ ಹೆದರುತ್ತದೆ. ಅನುಷ್ಕಾ ಮೊಟ್ಟ ಮೊದಲ ಬಾರಿಗೆ ಅವನನ್ನು ನೋಡಿದಾಗ ಯಾರೆಂದು ತಿಳಿಯದೆ ಬೈದಿದ್ದಳು. ಆದರೆ ಅವಳಿಗೇನು ಗೊತ್ತು, ಅವಳನ್ನು ನೋಡಿದ ಕೂಡಲೇ ರಾಘವ್ಗೆ ಇಂಪ್ರೆಸ್ ಆಗುತ್ತಾನೆ ಎಂದು. ಆತ ಇಂಪ್ರೆಸ್ ಆಗಿದ್ದರಿಂದ ಉಳಿಯಿದಳು. ಇಲ್ಲ ಎಂದರೆ ಅವನಿಗೆ ಸಿಟ್ಟು ತಂದಿದ್ದರೆ ಅಂದೇ ಅನುಷ್ಕಾ ಇರುತ್ತಿರಲಿಲ್ಲವೇನೋ, ಅಷ್ಟು ಕೋಪಿಷ್ಟ ರಾಘವ್. ಅಲ್ಲದೆ ಮೊದಮೊದಲು ಅನುಷ್ಕಾ ಅವನ ಪ್ರೀತಿಯನ್ನು ಒಪ್ಪದಿದ್ದಾಗ ಹೀಗೆ ರಾಘವ್ ಅವನಿಗೆ ನೋವು ಮಾಡುತ್ತಿದ್ದ, ಅವನಿಗೆ ಅವನೇ ನೋವು ಮಾಡಿಕೊಳ್ಳುತ್ತಿದ್ದ. ಅವಳನ್ನು ಒತ್ತಾಯದಿಂದ ಅದೆಷ್ಟು ಬಾರಿ ಮುತ್ತು ನೀಡಿದ್ದ ನೆನೆದರೆ ಈಗಲೂ ಅವಳ ಮೈ ರೋಮ ನಿಂತಂತೆ ಅನಿಸುತ್ತಿತ್ತು. ಅನುಷ್ಕಾಳನ್ನು ಕಾಡಿದ್ದ ಶ್ಯಾಮ್ ಸುಂದರ್ಗೆ ಅದೆಷ್ಟು ಏಟು ಕೊಟ್ಟಿದ್ದ ರಾಘವ್, ಅದೇ ರಾಘವ್ನ ಇಂದು ಇರುವುದು, ಎಂದು ಅವಳ ಮುಂದೆ ಇರುವುದು ಎಂದರೆ ಇಂದು ಆಶ್ಚರ್ಯ. ಅನುಷ್ಕಾ ಅವನನ್ನು ಒಪ್ಪಿದ್ದ ದಿನದಿಂದ ಇಲ್ಲಿಯ ತನಕ ಅವಳಿಗೆ ಒಂದು ನೋವನ್ನು ನೀಡಿಲ್ಲ. ಅವನೊಂದಿಗೆ ಒಂದು ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಇರುತ್ತಾರೆ. ಆದರೆ ಅಮ್ಮ ಹೇಳಿದ್ದ ಒಂದೇ ಒಂದು ಮಾತಿಗಾಗಿ, ಅನುಷ್ಕಾಳ ಒಂದೇ ಒಂದು ಒಪ್ಪಿಗೆಗಾಗಿ ಅವನು ಕಾಯುತ್ತಾ ಇದ್ದಾನೆ. ಪ್ರೀತಿಯನ್ನು ಒಟ್ಟಾಗಿ ಅವಳಿಗಾಗಿ ಕಾದಿರಿಸಿದ್ದಾನೆ. ಅವಳ ಒಪ್ಪಿಗೆ ಇಲ್ಲದೆ ಅವಳ ಕಿರುಬೆರಳನ್ನು ಅವನು ಮುಟ್ಟುವುದಿಲ್ಲ. ಆದಷ್ಟು ಭಿನ್ನ ಗುಣ ಅವನೊಬ್ಬನಲ್ಲಿಯೇ ಇದೆ ಅನಿಸುತ್ತದೆ ಅನುಷ್ಕಾಗೆ. ಅವನನ್ನು ಕಂಡರೆ ಅಪಾರ ಪ್ರೀತಿ, ಜೊತೆಗೆ ಅಷ್ಟೇ ಕಾಪಾಡಿಕೊಳ್ಳುವ ಜವಾಬ್ದಾರಿ. ಅವನ ಶಾಂತಿ ರೂಪ ತೋರಿದರೆ ಅವನಿಗೆ ಅನುಷ್ಕಾಳ ಮೇಲಿರುವ ಪೊಸೆಸಿವ್ನೆಸ್ ನೆನೆದರೆ ಮುರಿದ ಟೇಬಲ್ಗಳು. ಇವಾಗ ಆಕರ್ಷ್ ದುಬೈಗೆ ಹೋಗುತ್ತಿರುವುದು, ಇವೆಲ್ಲವನ್ನೂ ಒಟ್ಟೊಟ್ಟಿಗೆ ನೆನೆದರೆ ಅವನ ರುದ್ರರೂಪ ತೋರುತ್ತದೆ. ಹೇಗಿದ್ದರೂ ಸರಿ, ಅವನಿಗೆ ಅವನ ಕುಳ್ಳಿಯೇ ಪ್ರೀತಿ, ಆ ಕುಳ್ಳಿಗೆ ಅವನೆಂದರೆ ಪ್ರೀತಿ. ಎಷ್ಟೇ ಕಷ್ಟವಾದರೂ ಅವನು ಅನುಷ್ಕಾಗೆ ನೋವಾಗಬಾರದು, ಅದೇ ರೀತಿ ಅವನನ್ನು ನೋಡಿಕೊಳ್ಳುತ್ತಾನೆ, ಅದಷ್ಟೇ ಅವನ ಆಸೆ. ಎಲ್ಲವನ್ನೂ ಯೋಚಿಸುವ ಅನುಷ್ಕಾ ತನ್ನ ಸಂಜನಾಗೆ ಕಾಲ್ ಮಾಡಿದ್ದಳು. ಸಂಜು ಇವಾಗ ವೇಣುಗೋಪಾಲ್ ಎನ್ನುವ ಲಾಯರ್ ಬಳಿ ಜೂನಿಯರ್ ಆಗಿ ಇರುವುದರಿಂದ ಆಕೆಗೆ ಕಾಲೇಜ್ ನಂತರ ಆಫೀಸ್, ಅಷ್ಟೊಂದು ಸಮಯ ಸಿಕ್ಕಿರಲಿಲ್ಲ. ಹಾಗಾಗಿ ಅನುಷ್ಕಾ ಖುದ್ದಾಗಿ ಕರೆ ಮಾಡಿದ್ದಳು. ಸಂಜನಾ ತುಂಬ ಬೋಲ್ಡ್ ಹುಡುಗಿಯಾದರೂ ತುಂಬ ಸಣ್ಣನೆ ದನಿಯಲ್ಲಿಯೇ ಮಾತನಾಡಿದ್ದಳು. ಆದರೆ ಅನುಷ್ಕಾ ಮದುವೆ ವಿಚಾರ ಕೇಳಿ ಸ್ವಲ್ಪ ಹೆಚ್ಚೇ ಖುಷಿಪಟ್ಟಿದ್ದಳು. ಸದ್ಯ ಕಣೆಯಕ್ಕ, ಈ ಮಾವ ಶ್ಯಾಮ್ ಸುಂದರ್ ಮತ್ತು ಅಮ್ಮನಿಂದ ನಿನ್ನ ಜೀವನಕ್ಕೆ ಇದೊಂದು ನೋಡು ಒಳ್ಳೆ ಕೆಲಸ ಆಗಿದ್ದು. ಅವರು ಅವತ್ತು ನಿನ್ನ ಕಿಡ್ನಾಪ್ ಮಾಡಿ ನಿನ್ನ ಮದುವೆ ಮಾಡಿಕೊಳ್ಳಲು ಪ್ರಯತ್ನಿಸದಿದ್ದರೆ ಭಾವ ನಿನ್ನನ್ನು ಕಾಪಾಡಲು ಬರುತ್ತಿರಲಿಲ್ಲ. ಅವನು ಒತ್ತಾಯದಿಂದ ತಾಳಿ ಕಟ್ಟಲು ಪ್ರಯತ್ನಿಸದಿದ್ದರೆ ಭಾವ ನಿನಗೆ ತಾಳಿ ಕಟ್ಟುತ್ತಿರಲಿಲ್ಲ. ಅದಾದ ನಂತರ ನೀನು ಅದೆಷ್ಟು ದಿನ ಭಾವನನ್ನು ಕಾಡಿಸಿ ಪೀಡಿಸಿ ಬಿಡುತ್ತಿದ್ಯೋ. ನಿನ್ನನ್ನು ಕಾಪಾಡೋಕ್ಕೆ ಅಂತ ಬಂದಿದ್ದರಿಂದಲೇ ನಿನ್ನ ನಿಜ ಮದುವೆಯಾಗಕ್ಕೆ ಇಂದು ಸಾಧ್ಯವಾಗಿರೋದು ಎಂದಾಗ ಅನುಷ್ಕಾ ನಗುತ್ತಾ, ಎಲ್ಲವೂ ದೇವರು ಬರೆದ ರೀತಿ ಬಿಡು ಸಂಜು, ಮತ್ತೆ ನಿನ್ನ ಕೆಲಸ ಹೇಗೆ ನಡೀತಾ ಇದೆ, ಓದು ಹೇಗಿದೆ ಎಂದು ಓದಿನ ಕಡೆ ಗಮನ ಕೊಡು ಎಂದು ಹೇಳಲು ಶುರು ಮಾಡಿದ್ದಳು. ಓದು ಕೆಲಸವನ್ನು ವಿಚಾರಿಸಿದಾಗ ಸಂಜು ತುಂಬ ಮೆಲುದನಿಯಲ್ಲಿ,
ಓದು ಸೂಪರ್ ಕಣೆ ಅಕ್ಕ, ಆದರೆ ಈ ಕೆಲಸ ನಾಟ್ ಓಕೆ ಕಣೆ ಅಂದಿದ್ದಳು. ಯಾಕೆ, ಏನಾಯಿತು ಎಂದಳು ಅನುಷ್ಕಾ. ಏನಿಲ್ಲ ಕಣೆ, ಈ ಮನುಷ್ಯ ಕಿರಾತಕ ಕಣೆ, ಕನ್ನಡಕದ ಮೇಲ್ತುದಿಯಲ್ಲಿ ಬರೀ ಹೆಣ್ಣು ಮಕ್ಕಳನ್ನು ನೋಡೋಕೆ ಅಂತಾನೆ ಇಟ್ಕೊಂಡಿದ್ದಾನೆ ಕಣೆ ಎಂದು ಬೈದರೆ. ಅಯ್ಯೋ, ನೀನು ಅಂಥ ಜಾಗದಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದೀಯಾ? ಬೇರೆ ಲಾಯರ್ ಜೊತೆ ಕೆಲಸ ಮಾಡಬೇಕು ತಾನೇ, ಹೇಳು, ನಾನು ಮೊದಲು ಮಾವನಿಗೆ ಹೇಳ್ತೀನಿ ಎಂದಳು. ಅನುಷ್ಕಾ ಮಾತು ಕೇಳಿದ್ದ ಸಂಜು ಅವಳು, ಅಯ್ಯೋ ಅಕ್ಕ, ಇದೆಂಥ ಮಾತು ಹೇಳ್ತಿದ್ದೀಯಾ? ಇದೆಲ್ಲವನ್ನು ನೀನು ಅಪ್ಪನಿಗೆ ಹೇಳೋಕ್ಕೆ ಹೋಗಬೇಡ. ನಾನು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತು ತಾನೇ. ನನ್ನ ಸುದ್ದಿಗೆ ಬಂದರೆ ಗೊತ್ತಲ್ಲ, ಇದು ಸಂಜನಾ, ಅನುಷ್ಕಾ ಅಲ್ಲ. ಒಂದೆತ್ತು ಕೊಟ್ಟೋ ಅಂದರೆ ಅಲುಗಾಡ್ತಿರೋ ಅವನ ದವಡೆ ಹಲ್ಗಳೆಲ್ಲ ಅವನ ಫೈಲ್ ಮೇಲೆ ಬಂದು ಬಿದ್ದಿರಬೇಕು. ಹಾಗೆ ಮಾಡ್ತೀನಿ. ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನೀನಿವಾಗ ಮದುವೆ ಹೆಣ್ಣಾಗ್ತಿರೋಳು. ನೀನು ನಿನ್ನ ಬಗ್ಗೆ ಏನಿದ್ರು ಮದುವೆ ತಯಾರಿ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ಮತ್ತು ಅಪ್ಪ ಅಮ್ಮ ಬರ್ತಾರಲ್ವಾ ಮದುವೆಗೆ ಎಂದಾಗ ನಿರಾಸೆಯಿಂದಲೇ ಅನುಷ್ಕಾ, ಗೊತ್ತಿಲ್ಲ ಕಣೆ, ಮಾವ ಬರ್ತಾರೇನೋ, ಆದರೆ ಅತ್ತೆ ಎಂದು ಸುಮ್ಮನಾದಳು. ಯಾರು ಬರಲಿ ಬಿಡು, ಬರದೇ ಇದ್ದರೂ ಬಿಡು, ನಾನಂತೂ ಬಂದೇ ಬರ್ತೀನಿ ಎಂದು ಹುಮ್ಮಸ್ಸಿಂದ ಹೇಳಿದ್ದಳು. ಅಲ್ಲದೆ ಇವಾಗಲಾದರೂ ನೀನು ನಿನ್ನ ಆಸೆಗಳನ್ನು ಹೇಳ್ಕೊ, ಆಸೆಗಳನ್ನು ಬಚ್ಚಿಟ್ಕೊಂಡು ಇರೋದನ್ನು ಕಲಿಬೇಡ. ಯಾಕಂದರೆ ಮದುವೆ ಅಂತ ಆಗೋದು ಒಂದೇ ಸರಿ. ಮದುವೆಯಲ್ಲಿ ಇಷ್ಟದ ರೀತಿ ಇರೋಕೆ ಟ್ರೈ ಮಾಡು. ನನಗೆ ಇಷ್ಟವಾದ ಬಟ್ಟೆ, ಒಡವೆ ಎಲ್ಲವನ್ನೂ ತಗೋ. ಯಾವಾಗಲೂ ಮುಜುಗರ ಪಡೋ ರೀತಿ ಇವಾಗಲೂ ಮುಜುಗರ ಪಟ್ಟಿಯಾ ನೋಡು. ತಲೆಯಲ್ಲಿ ಇದನ್ನು ಇಟ್ಕೋ, ಎಲ್ಲನೂ ಕೊಡಿಸೋರು ನಮ್ಮ ಭಾವ, ನಿನ್ನ ಅತ್ತೆ ಅಲ್ಲ. ನಿನ್ನ ಸುನಂದತ್ತೆ ಆಗಿದ್ದರೆ ಎಲ್ಲನೂ ಯೋಚನೆ ಮಾಡಿ ಕೇಳಬೇಕಿತ್ತು. ಆದರೆ ನಮ್ಮ ಭಾವನ್ನ ನೀನು ಆಕಾಶದಲ್ಲಿರೋ ಚಂದ್ರನ್ ಕೇಳಿದ್ರೆ ಅದನ್ನು ತಂದುಕೊಡ್ತಾನೆ ಎಂದು ರೇಗಿಸಲು. ಹಾಗೇನಿಲ್ಲ ಕಣೆ, ನನ್ನ ಅತ್ತೆ ಕೂಡ ನನಗೆ ಯಾವತ್ತೂ ಮೋಸ ಮಾಡಿಲ್ಲ, ನನ್ನ ಇಷ್ಟಕ್ಕೆ ಅಡ್ಡವಾಗಿ ಇರಲಿಲ್ಲ. ಎಲ್ಲ ಬಿಡು ಸಂಜು ಎಂದರೆ, ಹೌದು, ನಾನು ಇಲ್ಲದಿದ್ದಾಗ ನಿನಗೆ ಮುದ್ದು ಮಾಡುತ್ತಾ ಮುದ್ದಾಗಿ ಎಲ್ಲವನ್ನೂ ಕೊಡಿಸ್ತಿದ್ರು ಅಲ್ವಾ? ಅದಕ್ಕೆ ಅಲ್ವೇ ನಮ್ಮಮ್ಮ ನಿನಗೆ ಪ್ರೀತಿಯಿಂದ ಶ್ಯಾಮ್ ಸುಂದರ್ ಜೊತೆ ಮದುವೆ ಮಾಡಿಸೋಕೆ ಅಂತ ಪ್ಲ್ಯಾನ್ ಮಾಡಿದ್ದು. ಏನು ನನಗೆ ಗೊತ್ತಿಲ್ಲದಿರೋ ಜಾಗದಲ್ಲಿ ಬೆಳೆದಿದ್ಯಾ ನೋಡು. ನನಗೆ ಗೊತ್ತಿಲ್ಲದಂಗೆ ರಾಜ್ಕುಮಾರಿಯಾಗೆ ಬದುಕಿದ್ದಾಳೆ ಅನ್ನೋ ರೀತಿ ಹೇಳ್ತಿರೋದು ನೋಡು. ನನಗೂ ಗೊತ್ತು ನೀನು ತುಂಬ ದಯಾಳು ಅಂತ, ಆದರೆ ಇವತ್ತಿನ ಸಮಾಜದಲ್ಲಿ ಇಷ್ಟೊಂದು ದಯಾಳು ಆಗಿದ್ರೆ ಸರಿ ಹೋಗಲ್ಲ. ಎಲ್ಲ ಸೇರಿ ತುಂಡಾಗ್ಬಿಡ್ತಾರೆ. ಆದರೆ ನಿನಗೆ ಏನು ಚಿಂತೆ ಮಾಡೋ ವಿಷಯ ಇಲ್ಲ ಬಿಡು. ಯಾಕಂದರೆ ನಮ್ಮ ಭಾವ ಇದ್ದಾರೆ. ನೀನು ಸುದ್ದಿಗೆ ಬರೋಕೆ ಬೇಡದಲ್ಲಿ ನಿನ್ನ ಕಡೆ ನೋಡಿದ್ರೂ ಅವರು ಕೇಸ್ ಕೊಲಾಸ್ ಮಾಡಿಬಿಡ್ತಾರೆ ಎಂದು ಸಂಜನಾ ಹೇಳಲು, ಹೌದು ಬಿಡಮ್ಮ, ಬರೀ ನಿನ್ನ ಭಾವನ ಬಗ್ಗೆನೇ ಹೊಗಳು ಎಂದು ರೇಗಿದ್ದಳು. ಅನುಷ್ಕಾ ಮುಖ ನಾಚಿ ಕೆಂಪಾಗಿತ್ತು. ಸರಿ ಬಿಡಮ್ಮ, ಮದುವೆ ಹೆಣ್ಣೆ, ನಾನು ಜಾಸ್ತಿ ಕೋಪ ಮಾಡ್ಕೋಬೇಡ. ನಾನು ಜಾಸ್ತಿ ಕೋಪ ಬರ್ಸೋದಿಲ್ಲ. ನಿನಗೆ ನಾನು ಕೋಪ ಬರ್ಸಿರೋ ಸುದ್ದಿ ಏನಾದರೂ ನಮ್ಮ ಭಾವನ ತನಕ ಗೊತ್ತಾಗ್ಬಿಟ್ರೆ ಅಯ್ಯೋ, ನನ್ನ ಕತೆ ಕೇಳೋ ಹಾಗೆ ಇಲ್ಲ ಬಿಡು. ವರಸೆಯಲ್ಲಿ ತಂಗಿ ಆಗ್ತೀನಿ ಅನ್ನೋದನ್ನು ಲೆಕ್ಕಕ್ಕಿಳದೆ ನನಗೇನೆ ಗನ್ ಪಾಯಿಂಟ್ ಮಾಡ್ತಾರೇನೋ ಎಂದರೆ, ಸರಿ ಸಾಕು, ನಿನ್ನ ಭಾವಂಗೆ ಹೊಗಳಿ ಕೊಂಡಾಡಿದ್ದು. ನೀನು ನಿನ್ನ ಕೆಲಸದ ಜಾಗದಲ್ಲಿ ಎಚ್ಚರಿಕೆಯಿಂದ ಇರು, ಆಯಿತಾ? ಅವರು ತೀರಾ ಸರಿ ಇಲ್ಲ ಅನ್ನಿಸಿದರೆ ನನಗೆ ಕಾಲ್ ಮಾಡು ಎಂದಿದ್ದಳು. ಸರಿ ಅಕ್ಕ, ಆಯಿತು, ಬಾಯ್ ಎಂದು ಹೇಳಿ ಸಂಜನಾ ಕಾಲ್ ಕಟ್ ಮಾಡಿದ್ದಳು. ಸದ್ಯ ಅನುಷ್ಕಾ ತಲೆಯಲ್ಲಿ 2 ಹುಳುಗಳು ಸುತ್ತತೊಡಗಿದ್ದವು. ಅವಳ ಮುಂದಿದ್ದ ಅವಳ ವರ್ಕ್ ಡಿಸೈನಿಂಗ್ ಕಾಪಿಯನ್ನು ತೆಗೆದು ಪಕ್ಕಕ್ಕಿಟ್ಟು ರಾಘವ್ನನ್ನು ಯಾವ ರೀತಿ ಈ 2 ವಿಚಾರವನ್ನು ಒಪ್ಪಿಸುವುದು ಎಂದು ಯೋಚಿಸುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಅವಳಿಗೆ ಅವಳ ಪ್ರೋಗ್ರಾಂ ಕಡೆಯಿಂದ ಕಾಲ್ ಬಂದಿತ್ತು. ಅವಳು ಪ್ರೋಗ್ರಾಂ ಪ್ರಮೋಷನ್ ಇದ್ದು ಅದನ್ನು ಮಾಡಿಸಲು ತಡವಾಗುತ್ತದೆ, ಬರುವಂತೆ ಹೇಳಿದ್ದರು. ಆವಾಗಲೇ ಅವಳಿಗೆ ಗೊತ್ತಾಗಿದ್ದು ಬೆಳಿಗ್ಗೆಯೇ ಮೇಲ್ ಬಂದಿತ್ತು ಎಂದು. ಹಾಗಾಗಿ ಬೇಗ ರಾಘವ್ಗೆ ಕರೆ ಮಾಡಿ ತಾನು ಪ್ರಮೋಶೂಟ್ಗೆ ಹೋಗುವುದನ್ನು ಹೇಳಿ ಪ್ರಮೋಶೂಟ್ಗೆ ಹೋಗಲು ಮನೆಯಿಂದ ಹೊರಟರೆ ರಾಘವ್ ತಾನು 1-2 ಮೀಟಿಂಗ್ ಇದ್ದೆ ಅಷ್ಟೇ, ಮತ್ತೆ ಆಫೀಸ್ ಕೆಲಸ ಏನೂ ಇಲ್ಲ, ಬೇಗ ನೀನು ಬಂದುಬಿಡು, ನಾನು ಬೇಗನೆ ಬರುವುದಾಗಿ ಹೇಳಿದ್ದ. ಅನುಷ್ಕಾ ಸರಿ ಎಂದು ಹೇಳಿ ತನ್ನ ಡ್ರೈವರ್ ಜೊತೆ ಹೊರಟಳು. ಈ ಕಡೆ ಆಕರ್ಷ್ ನಿನ್ನೆ ಬಂದಿದ್ದ. ಅದೇ ಮಿಸ್ ಜುಮ್ಕಿ ಸಿಕ್ಕಿದ್ದ ಜಾಗದಲ್ಲಿ ಅವಳಿಗೆ ಗೊತ್ತಿದ್ದ ಜಾಗಕ್ಕೆ ಬಂದವನು ನಿನ್ನೆ ನಡೆದ ಘಟನೆಯನ್ನು ಮೆಲುಕು ಮಾಡಿಕೊಳ್ಳುತ್ತಲೇ ಹೋಟೆಲ್ಗೆ ಹೋಗಿದ್ದ. ಅಲ್ಲಿನ ಮ್ಯಾನೇಜರ್ ಜೊತೆಗೆ ಇಂದು ಓನರ್ ಕೂಡ ಬಂದಿದ್ದರು. ನಿನ್ನೆ ನಡೆದ ವಿಚಾರವನ್ನು ಮ್ಯಾನೇಜರ್ ಓನರ್ಗೆ ಹೇಳಿದ್ದರಿಂದ ಇಂದು ಆಕಾಶ್ ತನ್ನ ಬ್ರಾಸ್ಲೆಟನ್ನು ಕಲೆಕ್ಟ್ ಮಾಡಿಕೊಳ್ಳಲು ಬರುತ್ತಾನೆ ಎಂದು ಗೊತ್ತಿದ್ದರಿಂದಲೇ ಓನರ್ ಇಂದು ಆಕಾಶ್ನನ್ನು ನೋಡಲು ಬಂದಿದ್ದರು. ಅಷ್ಟು ದೊಡ್ಡ ಸೆಲೆಬ್ರಿಟಿ ತಮ್ಮ ಹೋಟೆಲ್ಗೆ ಬಂದಿದ್ದಾರೆ ಎಂದು ಎಲ್ಲರೂ ತಯಾರಾಗಿ ಅವನಿಗಾಗಿ ಕಾಯುತ್ತಿದ್ದರು. ಹಾಗಾಗಿಯೇ ಇನ್ನೂ ಬಂದಿಲ್ಲದ ಕಾರಣ ಅವನಿಗೆ ಕರೆ ಮಾಡಿದ್ದರು. ಅವರು ಎಷ್ಟು ಹೇಳಿದರೂ ರಿಕ್ವೆಸ್ಟ್ ಮಾಡಿಕೊಂಡರು. ಆಕಾಶ್ ಮಾತ್ರ ತನ್ನ ಊಟದ ಬಿಲ್ಲನ್ನು ತನ್ನ ಹಣದಿಂದಲೇ ಕಟ್ ಮಾಡಿಸದೆ ತನ್ನ ಬ್ರಾಸ್ಲೆಟ್ ಹಿಂಪಡೆಯುವುದಿಲ್ಲ ಎಂದು ಹಠ ಹಿಡಿದಿದ್ದ. ಅವನ ಮಾತಿಗೆ ಒಪ್ಪಿ ಆಕಾಶ್ನಿಂದ ಹಣ ಪಡೆದು ಅವನತ್ತ ಬ್ರಾಸ್ಲೆಟನ್ನು ಜೊತೆಗೆ ಅವನ ಮೊಬೈಲನ್ನು ಕೂಡ ಹಿಂತಿರುಗಿಸಿದ್ದರು. ಕಳೆದು ಹೋಗಿದ್ದ ಮೊಬೈಲ್ ಮತ್ತೆ ಸಿಕ್ಕಿದ್ದನ್ನು ನೋಡಿ ಆಕರ್ಷ್ಗೆ ಆಶ್ಚರ್ಯವಾಗಿತ್ತು. ಅದು ತನ್ನ ಜುಮ್ಕಿ ಪಡೆದಿದ್ದ ಮೊಬೈಲ್ ಹೇಗೆ ವಾಪಸ್ ಬಂತು ಎಂದು. ನನ್ನ ಮೊಬೈಲ್ ನಿಮ್ಮ ಬಳಿ ಹೇಗೆ ಬಂತು ಎಂದು ಕೇಳಿದ್ದ. ಆವಾಗ ಒಬ್ಬ ರಿಸೆಪ್ಷನಿಸ್ಟ್ ಬಂದು, ಸರ್, ಬೆಳಿಗ್ಗೆ ಒಂದು ಹುಡುಗಿ ಬಂದು ಈ ಮೊಬೈಲ್ ಮತ್ತು ನಿಮ್ಮ ಪರ್ಸನ್ನು ಅವಳಿಗೆ ಸಿಕ್ಕಿತ್ತು ಎಂದು ಹೇಳಿಕೊಟ್ಟಳು. ಜೊತೆಗೆ ಪರ್ಸ್ ಕೂಡ ನೀಡಿದ್ದಾಳೆ ಎಂದು ಪರ್ಸ್ ಕೂಡ ಆಕರ್ಷ್ ಕೈಗೆ ಇಟ್ಟರು. ಕತೆ ಮುಂದುವರಿಯುವುದು. ಆಕರ್ಷ್ಗೆ ಅವಳ ಪ್ರೀತಿಯ ಕಳ್ಳಿ ಸಿಗುವಳ? ಮತ್ತು ಆ ಕಳ್ಳಿ ಯಾಕೆ ವಾಪಸ್ ಎಲ್ಲವನ್ನೂ ತಂದುಕೊಟ್ಟಿದ್ದಾಳೆ? ಕತೆ ಮುಂದುವರಿಯೋದಲ್ಲ, ಅದರಲ್ಲಿ ನೋಡೋಣ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕತೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.